I'm so glad to see you all once again and meditate God's word this morning. ನನಗೆ ತುಂಬಾ ಸಂತೋಷವಾಗಿದೆ ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಾವು ಬಂದಿದ್ದೇವೆ ಎಂದು. So we have come to the last sermon in the series called Church. ನಾವು ಸಭೆಯ ಕುರಿತಾಗಿ ನಾವು ಕಳೆದ ವಾರಗಳಿಂದ ನಾವು ಕಲಿತಾ ಇದ್ದೇವೆ. ಹಾಗಾಗಿ ಈ ದಿನದಲ್ಲಿ ಒಂದು ಕೊನೆಯ ಒಂದು ವಾಕ್ಯವಾಗಿರುತ್ತದೆ ಸಭೆಯ ಕುರಿತು. This is the fourth sermon in the series. ಇದು ನಾಲ್ಕನೆಯ ಒಂದು ವಾಕ್ಯ ಭಾಗವಾಗಿದೆ. ನಾವು ಸಭೆಯ ಕುರಿತು ನೋಡ್ಕೊಂಡು ಬಂದಿರೋ ಒಂದು ಸೀರೀಸ್ ವಿಷಯದಲ್ಲಿ. We have learned three sermons before this. ಈ ವಾಕ್ಯ ಕೇಳೋಕ್ಕಿಂತ ಮುಂಚೆ ನಾವು ಮೂರು ವಿಷಯವಾಗಿ ನಾವು ತಿಳ್ಕೊಂಡಿದ್ದೇವೆ. Can anyone recollect and remember what was the first sermon? ಯಾರಿಗಾದ್ರೂ ಹೇಳಲಿಕ್ಕೆ ಆಗುತ್ತಾ? ನೆನಪಿದೆಯಾ ಮೂರು ವಿಷಯ ನಾವೇನ್ ಕಲ್ತ್ವಿ ಅಂತ? The first sermon was the church means body of Christ. ಸಭೆ ಅರ್ಥವೇನೆಂದರೆ ನಾವು ದೇವರ ಒಂದು ದೇಹವಾಗಿದೆ ಎಂದು. So we are the church. ನಾವೆಲ್ಲರೂ ಸಭೆಯಾಗಿದ್ದೇವೆ. And we are the body of Christ. We are in the body of Christ. ನಾವೆಲ್ಲರೂ ಕ್ರಿಸ್ತನ ಶರೀರದಲ್ಲಿದ್ದೇವೆ. And the second sermon was church means it's a house of God. ಸಭೆ ಎಂದರೆ ಮನೆ ಎಂದು ನಾವು ಹೇಳುತ್ತೇವೆ. It's not the building such as this. ಬರೀ ನಾವು ಒಂದು ಗೋಡೆಯನ್ನು ನೋಡಿ ಒಂದು ಬಿಲ್ಡಿಂಗ್ ಅನ್ನ ನೋಡಿ ನಾವು ಸಭೆ ಅಂತ ಹೇಳಕ್ ಆಗೋದಿಲ್ಲ. People of God called house of God. ಅದರ ದೇವರ ಮಕ್ಕಳೆಲ್ಲ ಸೇರಿ ನಾವು ಸಭೆ ಎಂದು ನಾವು ಹೇಳುತ್ತೇವೆ. So we live in that house of God. ಆ ಮನೆಯಲ್ಲಿ ನಾವೆಲ್ಲರೂ ಇರುತ್ತೇವೆ. And the third sermon last week we heard church means is a temple of God. ಮೂರನೇ ಸಂದೇಶ ನಾವು ಕಳೆದ ವಾರ ಕೇಳಿದೇನೆಂದ್ರೆ ದೇವರ ಆಲಯವೆಂದು. And in that temple we are that temple. In us God likes to live. ನಾವೇ ಆ ಒಂದು ಆಲಯವಾಗಿದ್ದೇವೆ ಮತ್ತು ಕ್ರಿಸ್ತನು ನಮ್ಮೊಟ್ಟಿಗೆ ಇರ್ಲಿಕ್ಕೆ ಇಷ್ಟಪಡ್ತಾನೆ. And we are the church. ನಾವೇ ಸಭೆಯಾಗಿದ್ದೇವೆ. Now church means it's not the building. ಸಭೆ ಅಂದ್ರೆ ಬರೀ ಒಂದು ಕಟ್ಟಡವಾಗಿರೋದಿಲ್ಲ. Or it's not any kind of structure as such what people might think. ಜನ ಒಂದ್ ರೀತಿ ಚರ್ಚ್ ಅಂದ್ರೆ ಈ ರೀತಿ ಇರ್ಬೇಕು ಅಂತ ಜನ ಅನ್ಕೊಂಡಿರ್ತಾರೆ. ಆ ರೀತಿ ಇದ್ರೆ ಮಾತ್ರ ಅದು ಸಭೆ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. Church means it's people of God called temple. ಸೊ ಸಭೆ ಅಂದ್ರೆ ದೇವರ ಜನರು ಇರುವುದೇ ದೇವರ ಆಲಯವಾಗಿರುತ್ತದೆ. And in that temple God likes to live. ಆ ಒಂದು ಆಲಯದಲ್ಲಿ ದೇವರು ಇರ್ಲಿಕ್ಕೆ ಇಷ್ಟಪಡ್ತಾರೆ. If you want to know all the details of these sermons, you need to go to YouTube. It is there already. You can watch. ಎಲ್ಲ ಸಂದೇಶಗಳ ವಿಷಯವಾಗಿ ನೀವು ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಂದೇಶಗಳು ಇರುತ್ತವೆ, ಅದನ್ನ ನೀವು ನೋಡಬಹುದು. Today we are going to see another aspect of church. What is church? ಸೊ ಈ ದಿನದಲ್ಲಿ ನಾವು ಮತ್ತೊಂದು ವಿಷಯವನ್ನ ನಾವು ಸಭೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. The church is also called the bride of Christ. ಸಭೆ ಅಂದರೆ ಕ್ರಿಸ್ತನ ವಧು ಅಂತಲೂ ಕೂಡ ಕರೆದಿದೆ. Church is bride. ಸಭೆ ಆತನ ಒಂದು ವಧುವಾಗಿರುತ್ತದೆ, ಕ್ರಿಸ್ತನ ವಧುವಾಗಿರುತ್ತದೆ. Who is called bride? ಯಾರನ್ನ ನಾವು ವಧು ಅಂತ ಹೇಳ್ತೇವೆ? ಹೆಣ್ಣು ಮಗಳಿಗೆ, ಮದುವೆ ಆಗ ಒಂದು ಹೆಣ್ಣು ಮಗಳಿಗೆ ನಾವು ವಧು ಅಂತ ಹೇಳ್ತೇವೆ. So the person who is getting ready to get married with somebody. ಒಂದು ಹೆಣ್ಣು ಮಗಳು ಇನ್ನೊಬ್ಬರ ಸಂಗಡ ಮದುವೆ ಆಗ್ಲಿಕ್ಕೆ ಅವರನ್ನ ತಯಾರಿಸ್ಕೊಳ್ತಾ ಇರುತ್ತೆ, ಅವರನ್ನ ನಾವು ವಧು ಅಂತ ಹೇಳ್ತೇವೆ. And they are called bride. ಅವರನ್ನ ನಾವು ವಧು ಅಂತ ಹೇಳ್ತೇವೆ. And here Bible very interestingly calls his church as his bride. ಅಂದ್ರೆ ಸತ್ಯವೇದದಲ್ಲಿ ತುಂಬಾ ಒಂದು ವಿಶೇಷವಾದ ವಿಷಯ ಏನಂದ್ರೆ ಸಭೆ ವಧುವಾಗಿ ದೇವರ ವಾಕ್ಯ ಹೇಳುತ್ತದೆ. Bride means it's synonymous to the beauty. ವಧು ಅಂದ್ರೆ ಏನ್ ಅರ್ಥ ತೋರಿಸ್ತದೆ ಅಂದ್ರೆ ಒಂದು ಸೌಂದರ್ಯಕ್ಕೆ ಹೋಲಿಕೆ ಆಗಿರುತ್ತದೆ. Or the bride is synonymous to glory of man. ಒಂದು ವಧು ಅಂದ್ರೆ ಗಂಡನಿಗೆ ಒಂದು ಮಹಿಮೆ ತರುವ ಒಂದು ವ್ಯಕ್ತಿ ಆಗಿರುವ ಒಂದು ಹೆಣ್ಣು ಮಗಳಾಗಿರುತ್ತದೆ. And bride brings lot of honor to a man. ಮತ್ತೆ ವಧು ಆಗಿರುವ ಒಂದು ಹೆಂಗಸು ಅವಳು ತನ್ನ ಗಂಡನಿಗೆ ಗೌರವವನ್ನ ತರುವ ಒಂದು ವ್ಯಕ್ತಿ ಆಗಿರುತ್ತದೆ. It is so when the person who's engaged with a particular woman, he is so happy and he is so honored and his life is filled with a lot of happiness.
ಒಂದು ವೇಳೆ ಎಂಗೇಜ್ಮೆಂಟ್ ಆಗಿರುವ ಒಂದು ವಧು ಅಥವಾ ವರ ಆಗಿದ್ರೆ ಅವರಿಬ್ಬರು ತುಂಬಾ ಸಂತೋಷವಾಗಿ ಅವರು ಆ ದಿನಗಳಿಗೋಸ್ಕರ ಎದುರು ನೋಡ್ತಾ ಇರ್ತಾರೆ. They will be expecting to meet each other. They will be expecting for the day to start their life together. ಅವರು ತುಂಬಾ ವಿಶೇಷವಾಗಿ ಅವರು ಎದುರು ನೋಡ್ತಾ ಇರ್ತಾರೆ, ಯಾವತ್ತು ನಾವು ಜೊತೆಯಾಗಿ ನಾವು ಜೀವನ ಮಾಡ್ತಾ ಇರ್ತೀವಿ ಅಂತ. So it is so emotional and it is joyful feeling that both will have for their life. ಸೊ ಅವರಿಬ್ರು ವಧು ಮತ್ತೆ ವರನ್ ಇಬ್ರಿಗೂ ಕೂಡ ತುಂಬಾ ಸಂತೋಷವಾದ ಒಂದು 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 ತೃಪ್ತಿ ತರುವ ಒಂದು ಸಮಾಧಾನದ ಒಂದು ಸ್ಥಿತಿ ಅವರ ಒಂದು ಪರಿಸ್ಥಿತಿ ಆಗಿರುತ್ತೆ. Just imagine God, especially Christ, calls you and me as his bride. ನಾವು ಒಂದು ಕ್ಷಣ ಯೋಚಿಸ್ಬೇಕೇನಂದ್ರೆ ಕ್ರಿಸ್ತನು ನಮ್ಮನ್ನ ಒಂದು ವಧುವಾಗಿ ನಮ್ಮನ್ನ ನೋಡ್ತಾ ಇದ್ದಾನೆ. That means he is expecting us, or he looks at us like, you are my beauty and you are going to make me happy. You are going to give me glory. You are going to give me the honor that I want. ಕ್ರಿಸ್ತನು ಹೇಳುವುದೇನೆಂದ್ರೆ ನೀನು ನನಗೆ ಮಹಿಮೆಯನ್ನ ತರುವ ಒಂದು ವ್ಯಕ್ತಿಯಾಗಿ, ಮತ್ತೆ ಆತನಿಗೆ ಒಂದು ಸೌಂದರ್ಯವನ್ನ ತರುವ ಒಂದು ವ್ಯಕ್ತಿಯಾಗಿ, ಮತ್ತೆ ಗೌರವವನ್ನ ತರುವ ವ್ಯಕ್ತಿಯಾಗಿ ನಾವು ಕ್ರಿಸ್ತನಿಗೆ ಇರಬೇಕು ಅಂತ ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ. That is why he loves us. He looks at us in that kind of feelings that we are his bride, and he likes us, he loves us, and he likes to be with us. ಅದೇ ರೀತಿಯಾಗಿ ಕ್ರಿಸ್ತನು ಆ ರೀತಿಯಾಗಿ ನಮ್ಮಲ್ಲಿ ಎದುರು ನೋಡುವಾಗ ನಮ್ಮಲ್ಲಿ ದೇವರು ನಮ್ಮನ್ನ ಪ್ರೀತಿಸುವವನಾಗಿರ್ತಾನೆ, ಮತ್ತೆ ನಮ್ಮ ಅದನ್ನ ಎದುರು ನೋಡುವ ಒಂದು ದೇವರಾಗಿ ನಮ್ಮ ಮಧ್ಯೆ ಇರುತ್ತಾರೆ. And he wants us. That's why he brings such a very the beautiful analogy for us as his bride. ಆ ಒಂದು ಅರ್ಥವನ್ನ ನಮ್ಮಲ್ಲಿ ಎದುರು ನೋಡೋದ್ರಿಂದ ದೇವರು ಅದನ್ನ ನಮ್ಮಲ್ಲಿ ನೋಡುವವರಾಗಿರುತ್ತಾರೆ. So I wanted to elaborate this as God's bride we are, how God look at us, and what he is expecting us, and how our relationship with God is actually made. ಇದನ್ನ ದೇವರು ನಮ್ಮಲ್ಲಿ ನೋಡುವುದರಿಂದ ಕ್ರಿಸ್ತನ ವಧುವಾದ ನಮ್ಮನ್ನ ಯಾವ ರೀತಿ ದೇವರು ನಮ್ಮನ್ನ ಮಾಡಿದ್ದಾರೆ ಎಂದು ನಾವು ನೋಡುವವರಾಗಿರುತ್ತೇವೆ. And the Second Corinthians chapter 11 verse 12 says this. We already read this verse. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಆವಾಗಲೇ ಓದಿದ್ವಿ. And it says Paul says, I have, it is a very nicely he portrays, he nicely describes his believers, those who are in the church. He says, I have betrothed you to one husband. ಇಲ್ಲಿ ಪೌಲನು ಹೇಳುತ್ತಾನೆ ಆತನ ಸಭೆಗೆ, ಅಲ್ಲಿರುವ ಒಂದು ಜನರಿಗೆ, ನಿಮ್ಮನ್ನು ಕ್ರಿಸ್ತನೆಂದು ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು. He says, I have betrothed you to only one husband, who is Christ. ಒಬ್ಬನೇ ಪುರುಷನಿಂದ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನೆಂದು ಪೌಲನು ವಾಕ್ಯದಲ್ಲಿ ಹೇಳುತ್ತಾನೆ. I have dedicated you, or I have submitted you to your only husband, who is Jesus Christ. ನಾನು ಬರೀ ನಿಮ್ಮನ್ನ ಕ್ರಿಸ್ತನೆಂಬ ಒಂದು ದೇವರಿಗೆ ಮಾತ್ರ ನಿಮ್ಮನ್ನ ನಾನು ಕೊಟ್ಟಿದ್ದೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. To only one husband, who is Christ. ಒಂದೇ ಗಂಡನಾದ ಒಂದು ವ್ಯಕ್ತಿ, ಅದು ಕ್ರಿಸ್ತನಿಗೆ ಮಾತ್ರ. And what we can learn from this small phrase is, ಈ ಒಂದು ಚಿಕ್ಕ ಒಂದು ವಿಷಯದ ನಾವೇನ್ ನೋಡ್ತೀವಿ ಅಂದ್ರೆ, we are made for Christ. ನಾವು ಕ್ರಿಸ್ತನಿಗಾಗಿ ಮಾಡಲ್ಪಟ್ಟಿರುವುದು. We are made for Christ. ನಾವು ಕ್ರಿಸ್ತನಿಗಾಗಿ ಮಾಡಲ್ಪಟ್ಟಿದ್ದೇವೆ. Just like someone is engaged to somebody, ಯಾವ ರೀತಿ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ನಿಶ್ಚಿತಾರ್ಥವಾಗಿರುತ್ತದೋ, we are engaged to Christ. ಅದೇ ರೀತಿ ನಾವು ಕೂಡ ಕ್ರಿಸ್ತನಿಗೆ ನಾವು ನಿಶ್ಚಿತಾರ್ಥವಾಗಿದ್ದೇವೆ. We are together as church engaged to Christ. ನಾವೆಲ್ಲರೂ ಸಭೆಯಾಗಿ ನಾವು ಒಟ್ಟಾಗಿ ನಾವು ಕ್ರಿಸ್ತನಿಗೆ ನಾವು ನಿಶ್ಚಿತಾರ್ಥವಾಗಿರುತ್ತೇವೆ. And he is waiting for us to have us with him. ಕ್ರಿಸ್ತನು ನಮಗೋಸ್ಕರ ಕಾಯುತ್ತಿದ್ದಾನೆ, ನಾವು ಯಾವಾಗ ಆತನಿಗೆ ಹೋಗ್ತೀವಿ ಆತನಲ್ಲಿ.
That's what you read in Revelation chapter 19, verses 7 to 8. When you read, ಆ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ 7ರಿಂದ 8ನೇ ವಾಕ್ಯ ಬೀಳುತ್ತದೆ. he is waiting in his glory. He is waiting for the bride to appear before him. ಆತನು ಒಂದು ಮಹಿಮೆಯನ್ನ ತರುವ ಒಂದು ವಧುವಿಗೋಸ್ಕರ ಕಾಯ್ತಾ ಇದ್ದಾನೆಂದು ವಾಕ್ಯ ಬೀಳುತ್ತದೆ. He is waiting for us. ಆತನು ನಮಗೋಸ್ಕರ ಕಾಯ್ತಾ ಇದ್ದಾನೆ. He is waiting for the day that he is going to appear again and to have us with him as his bride. ಆ ಒಂದು ದಿನ ದೇವರು ನಮ್ಮೆಲ್ಲರಿಗೂ ಕಾಣುವ ದಿನವನ್ನು ಕಾಯ್ತಾ ಇದ್ದಾರೆ, ನಮ್ಮೆಲ್ಲರನ್ನು ನೋಡುವುದಕ್ಕೋಸ್ಕರ. And he is waiting, like, a man who's engaged with a woman, how he waits for his wife, how he waits for his, wife to come to his life. The Jesus Christ, our God, is waiting for us to actually have us with him. ಯಾವ ರೀತಿ ಒಂದು ವ್ಯಕ್ತಿಯು ತನ್ನ ಒಂದು ನಿಶ್ಚಿತಾರ್ಥವಾಗಿರುವ ಒಂದು ಹೆಣ್ಣಿಗೋಸ್ಕರ ಕಾಯ್ತಾ ಇರ್ತಾನೋ ಅದೇ ರೀತಿಯಲ್ಲಿ ಕ್ರಿಸ್ತನು ನಮಗೋಸ್ಕರ ಕಾಯ್ತಾ ಇದ್ದಾನೆ. Do you feel good now? ನಮ್ಗೆ ತುಂಬಾ ಸಂತೋಷವಾಗ್ತದಲ್ಲ ಆ ವಿಷಯವನ್ನ ಕೇಳುವಾಗ. Are you feeling good? Your God is waiting for you. He wants to have you with him in his glory. ದೇವರು ನಮಗೋಸ್ಕರ ಕಾಯ್ತಾ ಇದ್ದಾನೆ, ಆತನ ಮಹಿಮೆಯಲ್ಲಿ ನಮ್ಮನ್ನ ಕಾಯ್ತಾ ಇದ್ದಾನೆ ಎಂದು ಕೇಳುವಾಗ ನಮ್ಗೆಲ್ಲ ಸಂತೋಷವಾಗ್ತದ. That is what God made us as his bride. ಅದೇ ರೀತಿಯಾಗಿ ಅದಕ್ಕೋಸ್ಕರ ದೇವರು ನಮ್ಮನ್ನ ಆತನ ವಧುವಾಗಿ ಮಾಡಲ್ಪಟ್ಟಿದ್ದಾನೆ. Recently, I was watching a video in YouTube. ಸೊ ಈ ಕಳೆದ ದಿನಗಳ ಹಿಂದೆ ನಾನು ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ನೋಡ್ತಾ ಇದ್ದೆ. A person was explaining about what is marriage. So he was explaining about the marriage. ವ್ಯಕ್ತಿ ಮದುವೆ ಅಂದ್ರೆ ಏನು ಅಂತ ಆ ವಿಷಯದ ಕುರಿತು ಅವರು ಮಾತಾಡ್ತಾ ಇದ್ರು. He was telling the initial stage when they get engaged or even they get married, that time what the love they share with each other, it's not the true love, he said. ಸೊ ಆ ವ್ಯಕ್ತಿ ಹೇಳ್ತಾ ಇದ್ರು ಒಂದು ಯೂಟ್ಯೂಬ್ ಅಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಮದುವೆ ಆದ ಒಂದು ಕ್ಷಣ ದಿನಗಳ ನಡುವೆಯಲ್ಲಿ ಅವರಲ್ಲಿರುವ ಪ್ರೀತಿ ಆ ಒಂದು ಎಲ್ಲವನ್ನು ನೋಡುವಾಗ ಅದು ನಿಜವಾಗೂ ಇರೋದ್ರಿಂದ ಪ್ರೀತಿ ಅಲ್ಲ ಅದು. But that is the time we see they are very cuddling to each other and they are walking together. They are so romantic and they are so lovable. That's how we see them outside. But that person says that is not the real love. ನಾವು ನೋಡ್ತೀವಿ ಏನಂದ್ರೆ ಹೊಸದಾಗಿ ಮದುವೆ ಆಗಿರುವ ಒಂದು ವಧುವರ ಅವರು ನೋಡುವಾಗ ಅವರು ಯಾವಾಗ್ಲೂ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಯಾವಾಗ್ಲೂ ಖುಷಿಯಾಗಿರ್ತಾರೆ, ಯಾವುದೇ ರೀತಿಯಾದ ಒಂದು ವೈಮನಸ್ಸಿರೋದಿಲ್ಲ. ಆದ್ರೆ ಆ ವ್ಯಕ್ತಿ ಹೇಳ್ತಾ ಇದ್ರು ಆ ಯೂಟ್ಯೂಬ್ ಅಲ್ಲಿ ಏನಂದ್ರೆ ಅದು ನಿಜವಾದ ಪ್ರೀತಿ ಆ ಸಮಯದಲ್ಲಿ ಇರೋದಿಲ್ಲ. When we see them newly married, they are walking together, they are always very happy. We say, oh, what a couple they have made for each other. ಸೊ ನಾವು ಅವರು ಒಂದು ವೇಳೆ ನೋಡ್ತಾ ಇರ್ತೀವಿ, ನಾವು ದಾರಿಯಲ್ಲಿ ಓಡಾಡುವಾಗ ಅವ್ರು ನೋಡಿ ಅವರಿಬ್ರು ಎಷ್ಟು ಸುಂದರವಾದ ಜೋಡಿ ಅಂತ ನಾವು ತುಂಬಾ ಅವರನ್ನ ನೋಡಿ ಖುಷಿ ಪಡ್ತಾ ಇರ್ತೇವೆ. And then he says that is not the true love. ಆದ್ರೆ ಅವ್ರು ಹೇಳ್ತಾರೆ ಏನಂದ್ರೆ ಅದು ನಿಜವಾದ ಪ್ರೀತಿ ಅಲ್ಲ. And this is after 10 years of marriage, 10 ವರ್ಷಗಳಾದ ನಂತರ a true love starts in them. ಆದ್ರೆ ನಿಜವಾದ ಪ್ರೀತಿ 10 ವರ್ಷಗಳಾದ್ಮೇಲೆ ನಂತರ ಅವರಲ್ಲಿ ಕಾಣಿಸ್ತದೆ. Because the first 10 years or the first couple of years, it is actually when it's past the honeymoon period, it starts the real life. ಯಾಕೆಂದ್ರೆ 10 ವರ್ಷಗಳೊಳಗಡೆ ಅವರು ಜೀವನ ಮಾಡ್ತಾ ಇರ್ತಾರೆ, ಆದ್ರೆ ಅದಾದ್ಮೇಲೆ ಅವರ ನಿಜವಾದ ಒಂದು ಜೀವನ ಅವರಲ್ಲಿ ಸ್ಟಾರ್ಟ್ ಆಗೋದು. The first 10 years they'll go through a lot of the rubbing moment and disagreement, problem. They will get to know each other. What is there? They'll get to adjust. There some of them are very difficult to adjust with each other. Fighting always. The first 10 years is always crucial. 10 ವರ್ಷಗಳು ತುಂಬಾ ಒಂದು ಕಷ್ಟವಾದ ಒಂದು ಸಂಗತಿ ಆಗಿರುತ್ತೆ. ಯಾಕೆಂದ್ರೆ ಅವರಲ್ಲಿ ತುಂಬಾ ಸವಾಲುಗಳನ್ನು ಅವ್ರು ಎದುರಿಸಬೇಕಾಗ್ತದೆ. ಹೆಂಡತಿ ಹೇಳೋದು ಗಂಡ ಒಪ್ಕೊಳ್ಳೋದಿಲ್ಲ, ಗಂಡ ಹೇಳೋದು ಹೆಂಡತಿ ಒಪ್ಪೋದಿಲ್ಲ. ಸೊ ಈ ರೀತಿಯಾಗಿ ಅನೇಕ ವಿಷಯಗಳು ಅವರ ಮಧ್ಯೆ ಸವಾಲಾಗಿ ಅವ್ರಿಗೆ ಇರುತ್ತದೆ. And they will be fighting almost every day. ಅವರು ದಿನನಿತ್ಯ ಅವರು ಬೇರೆ ಬೇರೆ ವಿಷಯಕ್ಕಾಗಿ ಅವರು ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ. And that is the time they will be tested with their true love. ಅದೇ ಸಮಯದಲ್ಲಿ ನಿಜವಾದ ಒಂದು ಪ್ರೀತಿ ಏನು ಒಂದು ಅವರಲ್ಲಿ ಒಂದು ಟೆಸ್ಟ್ ಒಂದು
ಶೋಧನೆಯಾಗಿ ಇರುತ್ತದೆ ಅವರಿಗೆ. And some people like to hang around with each other. Some, today is very common. People say, okay, you and I not the right fit, so we will divorce or we will separate. ಸ್ವಲ್ಪ ಜನರು ಏನ್ ಮಾಡ್ತಾರೆ, ಹಾಗೆ ಅವರು ಕಾಲ ಕಳೀತಾ ಇರ್ತಾರೆ. ಆದ್ರೆ ಸ್ವಲ್ಪ ಜನರು ಏನ್ ಮಾಡ್ತಾರೆ, ನಾವಿಬ್ರು ಕೂಡ ಸರಿಯಾದ ಒಂದು ಜೋಡಿ ಅಲ್ಲ ಎಂದು ಅವ್ರು ಏನ್ ಮಾಡ್ತಾರೆ, ಅವರ ಮದುವೆ ಜೀವನನ ಅವರು ದೂರ ಮಾಡ್ಲಿಕ್ಕೆ ಇಷ್ಟ. That's why he says, those who endure everything, good and bad, during the first 10 years, they will cross to a next phase of true love in their life. ಸೊ ಯಾರು 10 ವರ್ಷಗಳು ಏನೇ ಕಷ್ಟಗಳು ಬಂದ್ರು ಕೂಡ, ಏನೇ ಸಮಸ್ಯೆಗಳು ಬಂದ್ರು ಅದನ್ನ ಎದುರಿಸಿ ಅವ್ರು ಮುಂದೆ ಹೋಗ್ತಾರೋ ಅವ್ರು ಮಾತ್ರ ಅನೇಕ ವರ್ಷಗಳು ಅವ್ರ ಜೀವನ ಮಾಡ್ಲಿಕ್ಕೆ ಸರಿಯಾಗಿರುತ್ತೆ. Even he shared one more very interesting thought. He said, only the true love you can see in a couple during their old age. ಮತ್ತೆ ಇನ್ನೊಂದು ಸತ್ಯ ಅವ್ರು ಏನೇನ್ ಹೇಳಿದ್ರು ಅಂದ್ರೆ, ನಿಜವಾದ ಪ್ರೀತಿ ನಾವ್ ಯಾವಾಗ ನೋಡ್ಬೋದು ಅಂದ್ರೆ ಅವರು ವಯಸ್ಸಾದ ಒಂದು ಸಮಯ, ಅಂದ್ರೆ ವೃದ್ಧರಾಗ್ತಾರಲ್ಲ ಆ ಸಮಯದಲ್ಲಿ ಅವರಲ್ಲಿ ನಿಜವಾದ ಪ್ರೀತಿಯನ್ನ ನಾವು ಕಾಣ್ಬೋದು ಅಂತ ಆ ವ್ಯಕ್ತಿ ಹೇಳುದು. Have you seen the real, love in the old couple? They will be always together. They like to hang around. They watch movies. They eat together. That's when they share real life with each other. ಸೊ ನೀವು ನೋಡಿರ್ಬೋದು, ವೃದ್ಧರಾಗಿ ಗಂಡ ಹೆಂಡತಿ ಅವ್ರು ಎಷ್ಟು ಅರ್ಥ ಮಾಡಿಕೊಂಡು ಜೊತೆಯಾಗಿರ್ತಾರೆ, ಜೊತೆಯಾಗಿ ನಡೀತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ. ಅವರಲ್ಲಿ ಏನೋ ಒಂದು ಅರ್ಥಪೂರ್ಣವಾದ ಜೀವನವನ್ನ ನಾವು ನೋಡಿರ್ತೇವೆ. Many young couple, they look at old couple and say, at this age they are so nice, they are loving, they are always together. How do they do? Did they live in their life? Looks like they never had any disagreement, no argument, no fighting. ಮತ್ತೆ ಹೊಸದಾಗಿ ಮದುವೆ ಆಗಿರೋರು ಅಥವಾ ಯೌವನಸ್ಥರು ಅಂತ ವೃದ್ಧವಾದ ಒಂದು ದಂಪತಿಗಳನ್ನ ನೋಡಿ ಏನಂತಾರೆ ಅಂದ್ರೆ, ಅವರಿಬ್ರು ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ, ಅವರಲ್ಲಿ ಯಾವುದೇ ರೀತಿಯಾದ ಒಂದು ಭೇದ ಭಾವನೆ ಇಲ್ಲ, ಅವರಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಅವ್ರು ಜೀವಿಸ್ತಿದ್ದಾರೆ ಅಂತ ಅನ್ಕೊಳ್ತಾರೆ. But the truth is, they might have gone through all the troubles and the rubbing moments in their life, but they endured. They chose to endure, chose to stick together. Therefore, now at their old age, they enjoy the true love with each other. ಆದ್ರೆ ನಿಜವಾದ ಸತ್ಯ ಏನಂದ್ರೆ, ಅವರಲ್ಲಿ ಬಂದಿರುವ ಎಲ್ಲಾ ಒಂದು ತೊಂದರೆಗಳನ್ನ ಅವರು ಎದುರು ನಿಲ್ಲಿಸಿ, ಅದು ಸವಾಲುಗಳನ್ನ ತೆಗೆದುಕೊಂಡು, ಕಷ್ಟಗಳನ್ನೆಲ್ಲ ಅವರು ಸಹಿಸಿ ಅವರು ಮುಂದೆ ಬಂದು, ಆವಾಗ ನಾವು ಅವರಲ್ಲಿ ನಿಜವಾದ ಪ್ರೀತಿಯನ್ನ ನಾವು ನೋಡ್ತಾ ಇರ್ತೇವೆ. This is so much as true even our relationship with Christ. ಅದು ನಿಜವಾಗ್ಲೂ ಈ ಒಂದು ಸಂಬಂಧ ಕ್ರಿಸ್ತನಲ್ಲೂ ಕೂಡ ಸರಿಯಾಗಿ ಇದೇ ರೀತಿಯಾಗಿರುತ್ತದೆ. As much as we prolong or we continue our relationship with God, with Christ, we know Him deeper in all our difficulties, lackness, problems, doubts, in all those things. When we caught up with God, when we live with God, then we will mature into our real love of Christ. ಸೊ ಅದೇ ರೀತಿಯಾಗಿ ನಾವು ಕೂಡ ಕ್ರಿಸ್ತನಲ್ಲಿ ನಾವು ಅನೇಕ ವರ್ಷಗಳು ನಮ್ಮ ಕಷ್ಟಗಳಲ್ಲಿ, ನಮ್ಮ ಹಿಂಸೆಗಳೆಲ್ಲವನ್ನು ಸಹಿಸಿಕೊಂಡು ನಾವು ದೇವರಿಗೋಸ್ಕರ ನಾವು ಜೀವಿಸುವಾಗ, ನಾವು ಏನೇ ಬಂದ್ರೂ ಕೂಡ ನಾವು ಕೆಳಗೆ ಹೋಗದೆ ನಾವು ಸಂತೋಷವಾಗಿ ದೇವರನ್ನು ಕೂಡ ಇದೇ ರೀತಿಯಾದ ಒಂದು ಸಂಬಂಧವನ್ನ ನಾವು ನೋಡಬಹುದು. There is a tendency today in Christianity that when you receive Christ as your Savior, when you come to church, immediately God should heal you, God should transform you, means you should make your life prosperous and you should not have any problem. That kind of the preaching or feelings, desire is going around. ಸೊ ಅನೇಕ ಕಡೆಯಲ್ಲಿ ನಾವು ನೋಡ್ಬೋದು ಏನಂತಾರೆ ಅಂದ್ರೆ, ನೀವು ಕ್ರಿಸ್ತನ ಹತ್ರ ಬಂದ ತಕ್ಷಣ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗ್ತದೆ, ನಿಮ್ಗೆ ಒಳ್ಳೆ ಅಭಿವೃದ್ಧಿ ಬರುತ್ತದೆ, ಶ್ರೀಮಂತಿಕೆ ಬರುತ್ತದೆ ಅಂತ ನಾವು ಈ ರೀತಿ ಎಲ್ಲ ನಾವು ಕೇಳ್ತಾ ಇರ್ತೇವೆ. But the real life is actually how we live with Christ. That's what Bible teaches encourages us to live with Christ. ಆದ್ರೆ ನಿಜವಾದ ಸತ್ಯ ಏನಂದ್ರೆ, ನಾವು ಕ್ರಿಸ್ತನಲ್ಲಿ ನಾವು ಅನೇಕ ರೀತಿಯಾಗಿ ಉತ್ತೇಜನವಾಗಿ ನಾವು ಬೆಳಿಬೇಕೆಂದು ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತದೆ. And as long as we are continuing our relationship faithfully with Christ, we will actually enjoy God's love in us. ನಾವು ಕ್ರಿಸ್ತನ ಸಂಬಂಧದಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಾವು ಬೆಳೆಯುವಾಗ, ನಾವು ದೇವರ ಒಂದು ಸಮ್ಮುಖದಲ್ಲಿ ನಾವು ಇನ್ನೂ ಸಂತೋಷವಾಗಿ ಇರಲಿಕ್ಕೆ ನಮಗೆ ಸಹಾಯವಾಗುತ್ತೆ. As you grow with Him, as you grow in all situations, troubles,
problems, failures, lackness, in all situations, when you grow with Him continuously, you will experience God's love very specially in your life. ನಾವು ಕ್ರಿಸ್ತನಲ್ಲಿ ನಾವು ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು ಸವಾಲುಗಳು ನಮಗೆ ಎದುರು ನಿಂತರು ಅವನ್ನೆಲ್ಲ ನಾವು ಅನುಭವಿಸುವಾಗ ನಿಜವಾಗೂ ನಾವು ದೇವರಲ್ಲಿ ನಾವು ತೇಜಕರವಾಗಿ ನಾವು ಜೀವಿಸಬಹುದು. Living faithfully to God. ದೇವರಿಗೆ ನಾವು ನಂಬಿಗಸ್ತರಾಗಿ ನಾವು ಜೀವಿಸಲು ಸಹಾಯವಾಗುತ್ತದೆ. Living is holiness. ಆತನಲ್ಲಿ ನಾವು ಪರಿಶುದ್ಧತೆಯಲ್ಲಿ ನಾವು ಜೀವಿಸಲಿಕ್ಕೆ God says, I have betrothed you to your only husband as a pure virgin to Christ. ನಾನು ಯಾವ ರೀತಿ ನಿನ್ನ ಒಂದು ಗಂಡನಿಗೆ ನಾನು ಒಂದು ಶುದ್ಧವಾದ ಒಂದು ಕನ್ಯೆಯಾಗಿ ಕೊಡಬೇಕು ಅಂತ ಆ ರೀತಿಯಾಗಿ ನಾನು ಕೊಡುತ್ತೇನೆ ಎಂದು Paul says. ಪೌಲನು ಹೇಳುತ್ತಾನೆ. And he says, just like that, we need to keep our holiness. ಅದೇ ರೀತಿಯಾಗಿ ನಾವು ಕೂಡ ಪರಿಶುದ್ಧತೆಯನ್ನ ನಾವು ಕಾಪಾಡ್ಕೋಬೇಕಾಗಿದೆ. Until we meet our Lord Jesus. ನಾವು ಕ್ರಿಸ್ತನನ್ನ ಸೇರುವ ತನಕ ನಾವು ನಮ್ಮ ಪರಿಶುದ್ಧತೆಯನ್ನ ನಾವು ಕಾಪಾಡ್ಕೋಬೇಕು. Yes, there are difficulties. There are so many temptations. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಶೋಧನೆಗಳು ನಾವು ಅನುಭವಿಸಬಹುದು. But doesn't matter. He likes to love us. He always likes to forgive us. He only says, stick around with me. You be with me. I will make you holy. ಆದ್ರೂ ಕೂಡ ನಾವು ಏನೇ ಕಷ್ಟಗಳು ಬಂದ್ರು ಕೂಡ ನನ್ನಲ್ಲಿ ನೀನು ಇರುವಾಗ ನಾನು ನಿನ್ನ ಪರಿಶುದ್ಧತೆಯಾಗಿ ನಾನು ಮಾಡ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. And dwell in His love. ಅದು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಸೇರಿ ಇರುವುದಾಗಿ ದೇವರ ವಾಕ್ಯ ಹೇಳುತ್ತದೆ. And the Ephesians, we read Ephesians chapter 5. It says, the verses 31 to 32. ಎಫೆಸದವರಿಗೆ 5ನೇ ಅಧ್ಯಾಯ 31ರಿಂದ 32 ವಾಕ್ಯ ಹೇಳುತ್ತದೆ. Man shall leave his father and mother. ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು and hold fast to his wife. ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. That is beautiful word, right? ತುಂಬಾ ಸುಂದರವಾದ ಒಂದು ವಾಕ್ಯವಾಗಿರುತ್ತದೆ. But lot of parents don't like this. ಆದ್ರೆ ಎಷ್ಟೋ ತಂದೆ ತಾಯಿಗೆ ಈ ವಾಕ್ಯ ಇಷ್ಟ ಇರೋದಿಲ್ಲ. And when Bible says, leave your father, leave your mother, hold fast to your wife. ಅದೇ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ತಂದೆಯನ್ನು ಬಿಟ್ಟು ನಿನ್ನ ತಾಯಿಯನ್ನು ಬಿಟ್ಟು ನಿನ್ನ ಹೆಂಡತಿಯಲ್ಲಿ ನೀವು ಸೇರಿ ಇರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. What does that mean? ಹಾಗಾದ್ರೆ ಈ ಅರ್ಥ ಏನು? To end of the 32 verses, it is actually he's saying, I'm talking about the relationship between the church and his people. So ಈ ಅರ್ಥ ಏನಂದ್ರೆ ನಾನು ದೇವರ ವಾಕ್ಯ ಹೇಳುತ್ತದೆ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ಕುರಿತು ಮಾತನಾಡುವ. He says, now once you get married, ಇನ್ನು ಮದುವೆ ಆದ ಒಂದು ಸಮಯದಲ್ಲಿ you are loved by your husband. ನೀನು ನಿನ್ನ ಗಂಡನಲ್ಲಿ ನೀನು ಪ್ರೀತಿಯನ್ನ ಹೊಂದಿಕೊಳ್ಳುವಿ. Your husband loves you so much. ನಿನ್ನ ಗಂಡನು ನಿನ್ನನ್ನ ಪ್ರೀತಿಸುತ್ತಾನೆ. Yes, your siblings, your parents, your relatives, all of them will love you, but your husband love is special. ಆದ್ರೆ ನಿನ್ನ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ನಿಮ್ಮ ಸಂಬಂಧಿಕರು ಎಲ್ಲರೂ ನಿನ್ನನ್ನ ಪ್ರೀತಿ ಮಾಡಬಹುದು. ಆದ್ರೆ ನಿನ್ನ ಗಂಡನ ಪ್ರೀತಿ ತುಂಬಾ ವಿಶೇಷವಾದ ಪ್ರೀತಿ ಆಗಿರುತ್ತದೆ. Just like Christ loved us. ಯಾವ ರೀತಿ ಕ್ರಿಸ್ತನು ನಮ್ಮನ್ನ ಪ್ರೀತಿಸ್ತಾನೋ ಅದೇ ರೀತಿಯಾಗಿ. First, we are made for Christ. ನಾವು ಕ್ರಿಸ್ತನಿಗಾಗಿ ನಾವು ಮಾಡಲ್ಪಟ್ಟಿದ್ದೇವೆ. Second, we are loved by Christ. ಕ್ರಿಸ್ತನಿಂದ ಪ್ರೀತಿಸಲ್ಪಟ್ಟಿರುವುದಾಗಿದ್ದೇವೆ. We are as His bride. ನಾವು ಯಾವ ರೀತಿ ಕ್ರಿಸ್ತನ ಒಂದು ವಧುವಾಗಿದ್ದೇವೋ He loved us so much. ಕ್ರಿಸ್ತನು ನಮ್ಮನ್ನ ತುಂಬಾ ಪ್ರೀತಿಸಿದ್ದಾನೆ. In this analogy, in this example, he says, when you read verse 31 or before even 25, it says, husband, love your wives. ಇನ್ನು ಈ ವಾಕ್ಯದ ಒಂದು ಅರ್ಥ ಏನಂದ್ರೆ ಗಂಡಂದಿರೆ ನಿಮ್ಮ ಹೆಂಡತಿಯನ್ನ ಪ್ರೀತಿಸಿರಿ. Just like Christ loved the church. ಯಾವ ರೀತಿ ಕ್ರಿಸ್ತನು ಸಭೆಯನ್ನ ಪ್ರೀತಿಸ್ತಾನೋ ಅದೇ ರೀತಿ ನಿಮ್ಮ ಹೆಂಡತಿಯನ್ನ ನೀವು ಪ್ರೀತಿಸಬೇಕೆಂದು. Christ loves us so much. ಕ್ರಿಸ್ತನು ನಮ್ಮನ್ನ ತುಂಬಾ ಪ್ರೀತಿಸುವ ದೇವರಾಗಿದ್ದಾನೆ. He loves us so much that there is no limit, there is no measure for measurement. ಕ್ರಿಸ್ತನ ಪ್ರೀತಿಗೆ ಯಾವುದೇ ರೀತಿಯಾದ ಒಂದು ಕೊನೆಯೇ ಇಲ್ಲದ ಒಂದು ಪ್ರೀತಿಯಾಗಿರುತ್ತದೆ. You do whatever against him, but he choose to love you than punishing you. ನಾವು ಏನೇ ನಾವು ದೇವರಿಗೆ ಮಾಡಿದ್ರು ಕೂಡ ನಮ್ಮನ್ನ ಹೆಚ್ಚು ದೇವರು ಪ್ರೀತಿಸಲಿಕ್ಕೆ ಇಷ್ಟಪಡ್ತಾರೆ. That's why I always tell you, don't backslide or don't go if you have committed some sin, don't think that God hates you and go away from God. God likes to see you again. He likes to love you again. He likes to receive you again.
ಸೊ ನಾವು ಒಂದು ವೇಳೆ ತಪ್ಪು ಮಾಡಿದೇನೆಂದು ನಾನು ದೇವರನ್ನ ಬಿಟ್ಟು ನಾವು ಹೋಗುವ ಒಂದು ವಿಷಯ ಬೇಕಾಗಿಲ್ಲ. ಯಾಕೆಂದ್ರೆ ನಾವು ಏನೇ ತಪ್ಪು ಮಾಡಿದರೂ ಕೂಡ ದೇವರು ನಮ್ಮನ್ನ ಪ್ರೀತಿಸುತ್ತಾನೆ, ಮತ್ತೆ ದೇವರು ನಮ್ಮನ್ನ ಸ್ವೀಕರಿಸುವ ದೇವರಾಗಿದ್ದಾನೆ. He likes to love us unconditionally. ದೇವರು ನಮ್ಮನ್ನ ಸಂಪೂರ್ಣವಾಗಿ ನಮ್ಮನ್ನ ಪ್ರೀತಿಸಲಿಕ್ಕೆ ದೇವರು ಶಕ್ತಿ. There is not even one person in this world can love us like Christ loves us. ನಾವು ಕ್ರಿಸ್ತನು ಪ್ರೀತಿಸುವ ಹಾಗೆ ಈ ಲೋಕದಲ್ಲಿ ಯಾರೂ ಕೂಡ ನಮ್ಮನ್ನ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. That's why he says, husbands, you love your wife like Christ loves you. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತನು ಯಾವ ರೀತಿ ನಿನ್ನನ್ನ ಪ್ರೀತಿಸ್ತಾನೋ ಅದೇ ರೀತಿ ನಿಮ್ಮ ಗಂಡಂದಿರಾದ ನೀವು ನಿನ್ನ ಹೆಂಡತಿಯನ್ನ ಪ್ರೀತಿಸಬೇಕೆಂದು. Though husbands loves you, but they may not love like Christ at some times. ಒಂದು ವೇಳೆ ನಿಮ್ಮ ಗಂಡಂದ್ರು ನಿಮ್ಮನ್ನ ಪ್ರೀತಿಸಬಹುದು, ಆದ್ರೆ ಯೇಸು ಸ್ವಾಮಿ ಪ್ರೀತಿಸುವ ಹಾಗೆ ನಿಮ್ಮ ಗಂಡಂದ್ರು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. What is the love of Christ looks like for us? ಕ್ರಿಸ್ತನ ಪ್ರೀತಿ ನಮಗೆ ಯಾವ ರೀತಿ ಕಾಣುತ್ತದೆ? And it says verse 25, when you read verse 25b, second part, ಎಫೆಸದವರಿಗೆ 5ನೇ ಅಧ್ಯಾಯ 25ನೇ ವಾಕ್ಯ he ಹೇಳುತ್ತದೆ, says, just like he gave himself up for her, for the church. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. Just like he gave himself for the church, just like he gave himself for us. ಯಾವ ರೀತಿ ಕ್ರಿಸ್ತನು ಆತನ ನಮಗೋಸ್ಕರ ಕೊಟ್ಟನು, That means ಹಾಗಾದ್ರೆ he gave his life for us. ಏಕೆಂದ್ರೆ ದೇವರು ತನ್ನ ಜೀವವನ್ನೇ ನಮಗೋಸ್ಕರ ಕೊಟ್ಟಿದ್ದಾನೆ. He sacrificed everything for us. ಎಲ್ಲವನ್ನ ತ್ಯಾಗವಾಗಿ ಅವರು ತೆಗೆದುಕೊಂಡು, In gospel, Jesus said, I am not taking back anything, any single thing that my father gave me. I have gave you everything. ದೇವರ ವಾಕ್ಯ ಹೇಳುತ್ತದೆ, ನನ್ನ ತಂದೆ ಕೊಟ್ಟ ವಸ್ತು ಯಾವುದನ್ನು ಕೂಡ ನಾನು ಸ್ವೀಕರಿಸದೆ ಎಲ್ಲವನ್ನು ನಾನು ದೇವರಿಗೋಸ್ಕರ ಕೊಟ್ಟಿದ್ದೇನೆ ಎಂದು. I have given you. ನಿಮಗೋಸ್ಕರ ನಾನು ಎಲ್ಲವನ್ನ ಕೊಟ್ಟಿದ್ದೇನೆ ಎಂದು. I am not taking back anything. ನಾನು ಏನು ಕೂಡ ನಾನು ತೆಗೆದುಕೊಂಡು ಹೋಗಿಲ್ಲ, ಆದ್ರೆ ಎಲ್ಲವನ್ನು ನಿಮಗೋಸ್ಕರ ಕೊಟ್ಟಿದ್ದೇನೆ. He gave his life for us on the cross. ಯೇಸು ಸ್ವಾಮಿ ನಮಗೋಸ್ಕರ ತನ್ನ ಜೀವವನ್ನೇ ಶಿಲುಬೆ ಮೇಲೆ ಕೊಟ್ಟಿದ್ದಾನೆ. That's how he is also expecting us to love each other. ಅದೇ ರೀತಿಯಾಗಿ ನಾವು ಕೂಡ ಒಬ್ಬೊಬ್ಬರು ಪ್ರೀತಿಸಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. Love your wife just like Christ loved you means you need to give yourself for your wife. ಯಾವ ರೀತಿ ದೇವರ ವಾಕ್ಯ ಹೇಳ್ತದೋ, ಕ್ರಿಸ್ತನು ಯಾವ ರೀತಿ ನೀನು ಪ್ರೀತಿಸ್ತೀಯೋ ಅದೇ ರೀತಿ ನಿನ್ನ ಹೆಂಡತಿಯನ್ನ ಪ್ರೀತಿಸ್ಬೇಕು. ಅಂದ್ರೆ ನೀವು ನಿನ್ನ ಹೆಂಡತಿಗೋಸ್ಕರ ನೀವು ಎಲ್ಲವನ್ನು ಕೊಡುವಂತ. In verse 26 again we read, he says, even if at all your wife makes any mistakes, don't discard her or don't push her away, don't reject her. ದೇವರ ವಾಕ್ಯ ಹೇಳ್ತದೆ, ಒಂದು ವೇಳೆ ನಿನ್ನ ಹೆಂಡತಿ ಏನಾದ್ರೂ ತಪ್ಪಾಗಿ ವಿರುದ್ಧವಾಗಿ ಮಾಡಿದ್ರು ಕೂಡ ಅವರನ್ನ ನೀನು ತ್ಯಜಿಸಿ ಬಿಡಬೇಡ ಅಂತ ದೇವರ ವಾಕ್ಯ ಹೇಳ್ತದೆ. With the word of God. ದೇವರ ವಾಕ್ಯದಿಂದ ನಿನ್ನ ಹೆಂಡತಿಯನ್ನ ನೀನು ಶುದ್ಧೀಕರಿಸಬೇಕು. Are you helper? Encourage her, build her, strengthen her. ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ಬೇಕಾದ ಒಂದು ಬಲವನ್ನ ನೀವು ಪಡಿಸ್ಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. In John 15:3, when Jesus said, when he talked to his disciples, he said, ಯೋಹೋನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, he says, you are already clean by the word I spoke to you. ನೀನು ಅವಾಗ್ಲೇ ನನ್ನ ಮಾತುಗಳಿಂದ ನೀನು ಶುದ್ಧನಾಗಿದೀಯ ಅಂತ ದೇವರ ವಾಕ್ಯ ಹೇಳುತ್ತದೆ. God's word cleanses us. ದೇವರ ವಾಕ್ಯವು ನಮ್ಮನ್ನ ಶುದ್ಧೀಕರಿಸುತ್ತದೆ. Whatever we may have in our heart, in our life that is bad and it is not good, when you hear God's word, it cleans you. ಸೊ ನಮ್ಮ ಹೃದಯದಲ್ಲಿ ನಮಗೆ ಕೆಟ್ಟದಾದ ಒಂದು ಆಲೋಚನೆಗಳಿರ್ಬೋದು, ಪಾಪಗಳಿರ್ಬೋದು, ಆದ್ರೆ ದೇವರ ವಾಕ್ಯಗಳನ್ನು ನಾವು ಓದುವಾಗ ಅದು ನಮ್ಮನ್ನ ಶುದ್ಧೀಕರಿಸುತ್ತದೆ. That's why we ask you to come for the gathering, come for the fellowship. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬನ್ನಿ ಒಂದು ಸಮುದಾಯದಲ್ಲಿ ನಾವು ಇರೋಣ ಎಂದು. Because the world outside filled with a lot of temptation and sins outside. ಏಕೆಂದ್ರೆ ಹೊರಗಡೆ ನಾವು ನೋಡುವಾಗ ಅನೇಕ ರೀತಿಯಾದ ಪಾಪ ಮತ್ತೆ ಶೋಧನೆಯಲ್ಲಿ ಲೋಕವು ಜಯಿಸ್ತಾ ಇದೆ. You need God's word for your mind, for your heart to be cleaned and live without sin. ಅದಕ್ಕೋಸ್ಕರವಾಗಿ ನಮಗೆ ದೇವರ ವಾಕ್ಯ ನಮ್ಮ ಒಂದು ಮನಸ್ಸಿಗೂ ಮತ್ತೆ ನಮ್ಮ ಒಂದು ಜ್ಞಾನಕ್ಕೂ ಬೇಕಾಗಿದೆ. God loves us so that he cleans us with his word. ದೇವರು ನಮ್ಮನ್ನ ಪ್ರೀತಿಸ್ತಾನೆ, ಏಕೆಂದ್ರೆ ಆತನ ವಾಕ್ಯಗಳಿಂದ ನಮ್ಮನ್ನ ಶುದ್ಧೀಕರಿಸೋದಕ್ಕೋಸ್ಕರ. And then verse 27 in the Ephesians chapter 5:27, it talks about God makes the church as a splendor
without spot and wrinkle or any such things, that she might be holy and without blemish. See, this talks about actually wife, but this is how God makes the church as beautiful, as glorious before Him. ಸೊ 27ನೇ ವಾಕ್ಯ ಹೇಳುತ್ತದೆ, ಆತನು ಕಳಂಕ ಸುಳ್ಳು ಇಲ್ಲದೆ ಕನ್ನಿಕೆಯು ಎಂಬಂತೆ ಪರಿಶುದ್ಧವೂ ನಿಷ್ಕೋಧವೂ ಇಲ್ಲದೆ ಮಹಿಮೆಯುಳ್ಳದು ಆಗಿರುವ ಒಂದು ಸಭೆಯನ್ನಾಗಿ ತನ್ನೆದುರಿಗೆ ಬಿಡುತ್ತದೆ. God makes us that beautiful, glorious before Him. ದೇವರು ನಮ್ಮನ್ನ ಸೌಂದರ್ಯವುಳ್ಳವರಾಗಿ ಮತ್ತೆ ಆತನ ಮಹಿಮೆಯನ್ನು ನಮ್ಮಲ್ಲಿ ತೋರಿಸುವವನಾಗಿರುತ್ತಾನೆ. Because He loves us. ಏಕೆಂದ್ರೆ ದೇವರು ನಮ್ಮನ್ನ ಪ್ರೀತಿಸುವ ದೇವರು. Because you and I, we are His bride. ಏಕೆಂದ್ರೆ ನಾನು ಮತ್ತೆ ನೀವು ಆತನ ಒಂದು ವಧುವಾಗಿದ್ದೇವೆ. He wants us to be beautiful, be giving honor to Him. ಯಾಕೆಂದ್ರೆ ನಾವು ದೇವರಿಗೋಸ್ಕರ ನಾವು ಸುಂದರವಾಗಿರಬೇಕು, ನಾವು ದೇವರಿಗೋಸ್ಕರ ನಾವು ಗೌರವವನ್ನ ತರುವವರಾಗಿ, without any blemish or without any mistakes. ಯಾವುದೇ ರೀತಿಯಾದ ಒಂದು ತಪ್ಪಾದ ಒಂದು ಕಾರ್ಯ ಇಲ್ಲದ ಹಾಗೆ ನಾವು ದೇವರಿಗೆ ನಾವು ಮಹಿಮೆ ತರುವವರಾಗಿರಬೇಕು. He makes us holy. ಯಾಕೆಂದ್ರೆ ದೇವರು ನಮ್ಮನ್ನ ಶುದ್ಧಪಡಿಸಲಿ. He makes us perfect. ಯಾಕೆಂದ್ರೆ ದೇವರು ನಮ್ಮನ್ನ ಪರಿಪೂರ್ಣರಾಗಿ ಮಾಡುತ್ತಾರೆ. He makes us beautiful. ನಮ್ಮನ್ನ ದೇವರು ಸೌಂದರ್ಯವುಳ್ಳವರಾಗಿ, He makes our life glorious. ನಮ್ಮ ಜೀವನವನ್ನ ದೇವರು ಮಹಿಮೆ ತರುವ ಒಂದು He ಜೀವನ. makes our life without any fault. ನಮ್ಮ ಜೀವನವನ್ನು ಯಾವುದೇ ರೀತಿಯಾದ ಒಂದು ತಪ್ಪಿಲ್ಲದ ಹಾಗೆ ನಮ್ಮನ್ನ ನಡೆಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. Because He loved us. ಏಕೆಂದ್ರೆ ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ. He loves us so much. ದೇವರು ನಮ್ಮನ್ನ ತುಂಬಾ ಪ್ರೀತಿಸುವ ದೇವರಾಗಿದ್ದಾನೆ. If you read again John chapter 15, ಮತ್ತೆ ನಾವು ಯೋಹಾನ ಬರೆದ ಸುವಾರ್ತೆ 15ನೇ ಒಂದು ಅಧ್ಯಾಯವನ್ನು verses 13 to 14, 13ರಿಂದ 14ನೇ ವರ್ಡ್ಗೆ ಓದುವಾಗ He says, ಅಲ್ಲಿ ಆತನು ಹೇಳುತ್ತಾನೆ, greater love has no one than this, that someone laid down his life for his friends. You are my friends if you do what I command you. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಲ್ಲಿ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. He says, I have given life for you. ಯಾಕಂದ್ರೆ ನಾನು ನಿಮಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ. There are a lot of people in the world, they will tell you, I give my life for you. ಸೊ ಅನೇಕ ಜನರು ಈ ಲೋಕದಲ್ಲೂ ಕೂಡ ಹೇಳ್ತಾರೆ, ಅಂದ್ರೆ ನನ್ನ ಪ್ರಾಣವನ್ನು ನಿನಗೋಸ್ಕರ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ. Maybe you have friends, they will say, any moment, any difficulty you have, I will even give my life for you. ನಮ್ಮ ಸ್ನೇಹಿತರು ಕೂಡ ಒಬ್ಬೊಬ್ರು ಇರ್ತಾರೆ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಹೇಳು, ನಾನು ಬಂದು ನಿನಗೆ ಸಹಾಯ ಮಾಡ್ತೀನಿ. But I'm not sure how many friends have given their life for their friends. ಆದ್ರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ಅವರವರ ಸ್ನೇಹಿತರಿಗೋಸ್ಕರ ಅವ್ರ ಪ್ರಾಣವನ್ನೇ ಕೊಟ್ಟಿದ್ದಾರೆ. But Jesus says, I have given my life for you, just like friends, true friends. ಆದ್ರೆ ಕ್ರಿಸ್ತನು ಹೇಳುತ್ತಾನೆ, ನಿಜವಾದ ಸ್ನೇಹಿತನಾಗಿ ನಾನು ನನ್ನ ಪ್ರಾಣವನ್ನು ನಿಮಗೋಸ್ಕರ ಕೊಟ್ಟಿದ್ದೇನೆ ಎಂದು. That is a love He has shown to us. ಅದೇ ನಿಜವಾದ ಒಂದು ಪ್ರೀತಿ ದೇವರು ನಮಗೆ ತೋರಿಸಿದ್ದಾನೆ. If you are feeling you are sinner, don't worry. ಒಂದು ವೇಳೆ ನಾನು ಪಾಪಿ ಎಂದು ನನಗೆ ಅನಿಸಿದ್ರು ಕೂಡ ನಾವು ಯಾವುದೇ ರೀತಿಯ ಚಿಂತೆ, Are you feeling you are poor, you are inadequate, you don't know so many things? No problem. God loves you. ಒಂದು ವೇಳೆ ನಾವು ಅನ್ಕೋಬಹುದು, ನಾನು ಬಡವಳು, ನನಗೇನು ಗೊತ್ತಿಲ್ಲ, ಯಾವುದಕ್ಕೂ ನಾನು ಅಷ್ಟು ತಿಳುವಳಿಕೆ ನನಗಿಲ್ಲ ಅಂತ ನಾವು ಅನ್ಕೊಂಡಿರ್ಬೋದು. ನಮ್ಮನ್ನ ಪ್ರೀತಿಸುವ I myself feel many times like that. ನಾನು ಅನೇಕ ಸಾರಿ ನನ್ನ ಬಗ್ಗೆನೆ ನಾನು ಆ ರೀತಿ ಅನ್ಕೊಳ್ತೇನೆ. But when I feel down, when I feel I don't have so many things what others have, only I remember is God loves me. ನಾನು ಅನೇಕ ಸಾರಿ ನನ್ನಲ್ಲಿ ಇತರರಿಗೆ ಇರುವ ಒಂದು ಕಾರ್ಯ ನನ್ನಲ್ಲಿ ಇಲ್ಲ ಎಂದು ನಾನು ಸೋತುವಾಗ ನನಗೊಂದು ನೆನಪಾಗ್ತದೆ, ಏನಂದ್ರೆ ಯೇಸು ಸ್ವಾಮಿ ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ ಎಂದು. He loves me, He calls me as His bride. ದೇವರು ನಮ್ಮನ್ನ ಪ್ರೀತಿಸುತ್ತಾನೆ ಮತ್ತೆ ನನ್ನನ್ನು ತನ್ನ ಒಂದು ವಧುವಾಗಿ ನನ್ನನ್ನು ಕರೆದಿದ್ದಾನೆ. And very often my wife, she says, you are loved so much by God. ನಾನು ಅನೇಕ ಸಾರಿ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಏನಂದ್ರೆ ಯೇಸು ಸ್ವಾಮಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅಂತ ನಾನು ಹೇಳ್ತಾ ಇರ್ತೀನಿ. Even 2 days back she said. ಸೊ 2 ದಿನಗಳ ಹಿಂದೆ ಕೂಡ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಯೇಸು ಸ್ವಾಮಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅಂತ. She will be keep telling me, God loves you so much. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರಿಗೆ, ಏನಂದ್ರೆ ಯೇಸು ಸ್ವಾಮಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅಂತ. Because when I go through some of the discouragement, when I go through some of the lackness, particularly problems, and I have nobody to help me, I just like without knowing any ways how things going to happen, suddenly God does some miracle.
ಸೊ ಏಕೆಂದ್ರೆ ಅವರು ಅನೇಕ ಸಾರಿ ಅವರು ಕಷ್ಟಗಳನ್ನ ಒಬ್ರೇ ಅವರು ಸಹಿಸ್ತಾ ಇರುವಾಗ, ಅನೇಕ ವಿಷಯಗಳು ಅವರಲ್ಲಿ ತೊಂದರೆ ಆಗಿ ಅವರು ಅನುಭವಿಸ್ತಾ ಇರುವಾಗ, ಅವರು ಅನೇಕ ಸಾರಿ ಅದ್ಭುತಗಳನ್ನ ಅವ್ರು ನೋಡಿದ್ದಾರೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅವ್ರಿಗೆ ಏನಂದ್ರೆ, ಯೇಸು ಸ್ವಾಮಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅಂತ. And I'll be keep listening from my wife. I'll be keep listening from some of my close friends. When they hear how God does miracle in my life, I hear and they tell me, God loves you so much, brother. ಸೊ ಅನೇಕ ಸಾರಿ ಅವರು, ನಾನು ಕೂಡ ಅದನ್ನ ಹೇಳ್ತಾ ಇರ್ತೀನಿ, ದೇವರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ. ಅಷ್ಟೇ ಅಲ್ಲದೆ ಅನೇಕ ಒಂದು ಸ್ನೇಹಿತರು ಕೂಡ ಅವರಿಗೆ ಅವರ ಒಂದು ಸಾಕ್ಷಿಯನ್ನ ಕೇಳುವಾಗ ಅವ್ರು ಹೇಳ್ತಾರೆ, ಯೇಸು ಸ್ವಾಮಿ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ. And this is so true, but whenever I hear this, I actually humble myself. ಇದು ನಿಜವಾಗ್ಲೂ ಸತ್ಯ. ಏನಂದ್ರೆ ಈ ಒಂದು ಯೇಸು ನಿಮ್ಮನ್ನ ಪ್ರೀತಿಸ್ತಾನೆ ಅನ್ನೋ ಒಂದು ವಿಷಯ ನನ್ಗೆ ಯಾವಾಗ್ಲೂ ಯಾರ್ಯಾರು ಹೇಳ್ತಾರೆ ಅವಾಗ ನನ್ನನ್ನು ನಾನು ತಗ್ಗಿಸ್ಕೊಳ್ಳುವ. And immediately what comes to my mind is how bad I am. ಆದ್ರೆ ನನ್ನ ಆ ಒಂದು ವಿಷಯ ನನ್ಗೆ ಕೇಳಿದ ತಕ್ಷಣ ನನ್ನ ಮನಸ್ಸಲ್ಲಿ ಏನ್ ಬರ್ತದೆ, ನಾನು ಎಷ್ಟು ತಪ್ಪು ಮಾಡುತ್ತೇನೆ ಎಂದು. How bad I am, but how God does this miracle to me. ನಾನು ಎಷ್ಟು ಕೆಟ್ಟವನು ಆದ್ರೂ ಕೂಡ ದೇವರು ನನಗೆ ಎಷ್ಟು ಅದ್ಭುತಗಳನ್ನ ಮಾಡುತ್ತಾರೆ ಎಂದು ನನಗೆ ನೆನಪಾಗ್ತದೆ. Then I understand it is not because of my effort, it's not because how I try to live before God, but He choose to love me even when I am unfaithful. ಯಾಕೆಂದ್ರೆ ಇದು ನನ್ನ ಒಂದು ಘನತೆ ಅಲ್ಲ, ಅಥವಾ ನಾನು ಏನೋ ಮಾಡಿದ್ದೀನಿ ಅಂತ ನಾನು ಈ ಒಂದು ಪ್ರೀತಿಯನ್ನ ನಾನು ಅನುಭವಿಸ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ನನ್ನನ್ನ ಎಷ್ಟು ಪ್ರೀತಿಸ್ತಾನೆ ಎಂದು ನನಗೆ ಗೊತ್ತಾಗ್ತದೆ. And therefore I want to encourage you, God loves you so much. ಅದಕ್ಕೋಸ್ಕರ ನಾನು ಕೂಡ ನಿಮ್ಗೆ ಉತ್ತೇಜನ ಪಡಿಸ್ತೇನೆ ಏನಂದ್ರೆ, ಯೇಸು ಸ್ವಾಮಿ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸುವ ದೇವರು. Because He has called you as His bride. ಯಾಕೆಂದ್ರೆ ದೇವರು ನಮ್ಮನ್ನ ಆತನ ವಧುವಾಗಿ ದೇವರು ನಮ್ಮನ್ನ And ಕರೆದಿದ್ದಾರೆ. the final thing what this passage teaches us is ಈ ವಾಕ್ಯವು ನಮಗೆ ಕೊನೆಯದಾಗಿ ಏನನ್ನು ಕಲಿಸಿಕೊಡುತ್ತದೆ. Ephesians 5:31, the final part, it says, ಆ ಎಫೆಸದವರಿಗೆ 5ನೇ ಅಧ್ಯಾಯ 31ನೇ ಕೊನೆಯ ಭಾಗದಲ್ಲಿ, the two shall become one flesh. ಇಬ್ಬರು ಒಂದೇ ಶರೀರವಾಗಿರುವವರೆಂದು. The two shall become one flesh. ಇಬ್ಬರು ಒಂದೇ ಶರೀರವಾಗಿರುವವರೆಂದು. And the husband and wife, they leave their wife, father, mother, and everybody, they will become one flesh. ಗಂಡನು ತನ್ನ ತಾಯಿ ಮತ್ತೆ ತಂದೆಯನ್ನ ಬಿಟ್ಟು ಹೆಂಡತಿಯಲ್ಲಿ ಒಂದೇ ಶರೀರವಾಗಿ ಅವರು ಜೀವಿಸುತ್ತಾರೆ. You know, this is mystery. ಇದು ಒಂದು ನಿಜವಾದ ಒಂದು ಗುಟ್ಟಾಗಿರುತ್ತದೆ ಈ ವಿಷಯ. That's what Paul even says. ಅದಕ್ಕೆ ಪೌಲನು ಕೂಡ ಆ ವಿಷಯವನ್ನ ಅದೇ ರೀತಿ ಹೇಳ್ತಾರೆ. Only married people can understand, brothers. ಆದ್ರೆ ಮದುವೆ ಆಗಿರೋರಿಗೆ ಮಾತ್ರ ಆ ಗುಟ್ಟು ಏನಂತ ಅವ್ರಿಗೆ ಅರ್ಥವಾಗ್ತದೆ. It is, you know, Paul says, just like a husband and wife, how they become one flesh, you and God are become one flesh. ಪೌಲನು ಹೇಳ್ತಾರೆ, ಯಾವ ರೀತಿ ಗಂಡ ಹೆಂಡತಿ ಇಬ್ಬರು ಒಂದು ಶರೀರವಾಗಿ ಅವರು ಮಾರ್ಪಡ್ತಾರೆ, ಅದೇ ರೀತಿ ನೀನು ಕೂಡ ಕ್ರಿಸ್ತನಲ್ಲಿ ಒಂದೇ ಶರೀರವಾಗಿ. Being bride of Christ means being actually one flesh with Christ. ನಾವು ಕ್ರಿಸ್ತನಲ್ಲಿ ವಧುವಾಗಿದ್ದೇವೆ ಅಂದ್ರೆ ನಾವು ಒಂದೇ ಶರೀರವಾಗಿದ್ದೇವೆ, ಒಂದೇ ಮಾಂಸವಾಗಿದ್ದೇವೆ. We are one flesh with Christ. ಕ್ರಿಸ್ತನಲ್ಲಿ ನಾವು ಒಂದೇ ಮಾಂಸವಾಗಿದ್ದೇವೆ. And we are united with Him. ನಾವು ಕ್ರಿಸ್ತನಲ್ಲಿ ಒಟ್ಟಾಗಿದ್ದೇವೆ. Mystery, as Paul says. ಆದ್ರೆ ಪೌಲನ್ ಹೇಳ್ತಾನೆ, ಇದು ಒಂದು ಗುಟ್ಟು ವಿಷಯವಾಗಿರುತ್ತದೆ. Because when husband and wife, when they become one flesh, ಯಾವಾಗ ಗಂಡ ಮತ್ತೆ ಹೆಂಡತಿ ಒಂದೇ ಮಾಂಸವಾಗಿರ್ತಾರೋ, and they will share, they will experience all things in their life. ಅವರು ಎಲ್ಲವನ್ನ ಅವರ ಕಷ್ಟಗಳು, ಅವರ ಸಂತೋಷ ಎಲ್ಲವನ್ನ ಎಲ್ಲರೂ ಅವರು ಹೇಳ್ಕೊಳ್ತಾರೆ. All good and bad, ಒಳ್ಳೆಯದು ಮತ್ತೆ ಕೆಟ್ಟದ್ದು ಎಲ್ಲವನ್ನು ಅವರು all ಹೇಳ್ಕೊಳ್ತಾರೆ. pleasure and pain, ಎಲ್ಲ ಸಂತೋಷ ಮತ್ತೆ ದುಃಖವನ್ನು ಕೂಡ ಅವರು ಹೇಳ್ಕೊಳ್ತಾ ಇರ್ತಾರೆ. all things they will share each other. ಎಲ್ಲವನ್ನು ಅವರು ಒಬ್ಬರಿಗೊಬ್ಬರು ಅವರು ಹೇಳ್ಕೊಟ್ಟು ಜೀವಿಸ್ತಾ ಇರ್ತಾರೆ. That's why I said, the Paul says it's a mystery. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ಅದೊಂದು ಗುಟ್ಟಾದ ಒಂದು ವಿಷಯ. No relationship has that deeper and united with the flesh to flesh. ಯಾವ ಸಂಬಂಧದಲ್ಲೂ ಕೂಡ ಇಂಥ ಒಂದು ಸಂಬಂಧವಿಲ್ಲ. ಯಾವುದಂದ್ರೆ ಒಂದು ಮಾಂಸವಾಗಿ ನಾವು ಒಟ್ಟಾಗಿರುವ ಸಂಬಂಧ, ಯಾವ ಸಂಬಂಧವೂ ಕೂಡ ಇಲ್ಲ. Nobody can say, even Bible doesn't say, mother and son, they are one flesh.
ಸತ್ಯವೇದದಲ್ಲಿ ಯಾವುದೇ ರೀತಿಯಲ್ಲೂ ನಾವು ನೋಡೋದಿಲ್ಲ ಏನಂದ್ರೆ ತಾಯಿ ಮತ್ತೆ ಮಗನು ಒಂದೇ ಮಾಂಸವಾಗಿದ್ದಾರೆ ಎಂದು ದೇವರ ವಾಕ್ಯವೇ. Our siblings cannot be one flesh. ಅಥವಾ ಅಣ್ಣ ತಮ್ಮ ಇವರು ಜೊತೆಯಾಗಿ ಒಂದೇ ಮಾಂಸವಾಗಿರೋ. Even friends are not called as one flesh. ಮತ್ತೆ ನಮ್ಮ ಸ್ನೇಹಿತರು ನಾವು ಒಂದೇ ಮಾಂಸವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. But husband and wife, they are called one flesh. ಆದ್ರೆ ಗಂಡ ಹೆಂಡತಿ ಮಾತ್ರ ಒಂದೇ ಮಾಂಸವಾಗಿರ್ಲಿಕ್ಕೆ ಸಾಧ್ಯ. It is amazing. ಇದು ದೊಡ್ಡದಾದ ಒಂದು ವಿಷಯವಾಗಿರುತ್ತದೆ. It is indescribable. ಇದನ್ನ ಹೇಳಲಿಕ್ಕೂ ಕೂಡ ಆಗದಂತ ಒಂದು ವಿಷಯ. That's why Paul in one word he said it's a mystery. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ ವಾಕ್ಯದಲ್ಲಿ ಇದು ಒಂದು ತುಂಬಾ ಒಂದು ಗುಟ್ಟಾದ ಒಂದು ವಿಷಯವಾಗಿದೆ. Because this is invisible relationship. ಯಾಕೆಂದ್ರೆ ಈ ಸಂಬಂಧವು ಕಾಣದಂತ ಒಂದು ಸಂಬಂಧವಾಗಿರುತ್ತದೆ. This is more of a spiritual relationship. ಇದು ಏನ್ ನೋಡ್ಬೋದು ಅಂದ್ರೆ ಇದು ಆತ್ಮೀಕವಾದ ಒಂದು ಸಂಬಂಧವಾಗಿದೆ. This is more personal relationship. ಇದು ತುಂಬಾ ಒಂದು ವೈಯಕ್ತಿಕವಾದ ಒಂದು ಸಂಬಂಧವಾಗಿರುತ್ತದೆ. And without experience, you cannot understand it. ಅದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ, ನಾವು ಇದನ್ನ ಅನುಭವಿಸಿಲ್ಲ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. Paul says, you and Christ are like that. ಅದೇ ರೀತಿಯಾಗಿ ಪೌಲನು ಹೇಳ್ತಾನೆ, ನೀನು ಮತ್ತೆ ಕ್ರಿಸ್ತನು ಇದೇ ರೀತಿಯಾದ ಸಂಬಂಧವಾಗಿದ್ದೀರಾ. Have we experienced Christ in our flesh? ನಾವು ಯಾವತ್ತಾದ್ರೂ ಕ್ರಿಸ್ತನನ್ನ ನಮ್ಮ ಒಂದು ಮಾಂಸದಲ್ಲಿ ನಾವು ದೇವರನ್ನ ಅನುಭವಿಸಿದ್ದೇವಾ? Or have you ever felt that I am united with the Christ flesh? ನಾನು ಕ್ರಿಸ್ತನ ಒಂದು ಜೊತೆಯಲ್ಲಿ ನಾನು ಒಂದೇ ಮಾಂಸವಾಗಿದ್ದೇನೆ ಅಂತ ಯಾವತ್ತಾದ್ರೂ ನಾವು ಅನುಭವಿಸಿದ್ದೇವಾ? Paul calls us into that relationship. ಆದ್ರೆ ಪೌಲನು ನಮ್ಮನ್ನು ಅಂತ ಒಂದು ಸಂಬಂಧಕ್ಕೆ ನಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ. Because when you get into that relationship of flesh, with the flesh relationship with the Christ, ನಾವು ಯಾವಾಗ ಮಾಂಸದ ಹಾಗೆ ನಾವು ಇರುವ ಸಂಬಂಧವನ್ನು ಕ್ರಿಸ್ತನಲ್ಲಿ ನಾವು ಹೊಂದಿಕೊಳ್ಳುತ್ತೇವೋ, what hurts to Jesus, it hurts to you. ಏಕೆಂದ್ರೆ ಕ್ರಿಸ್ತನಿಗೆ ಯಾವುದು ನೋವು ಪಡಿಸ್ತದೋ ಆ ನೋವು ನನಗೂ ಕೂಡ ಆಗ್ತದೆ. What makes him glory makes you glory. ಯಾವುದು ಕ್ರಿಸ್ತನಿಗೆ ಮಹಿಮೆ ತರುತ್ತದೋ ಅದು ನಮಗೂ ಕೂಡ ಮಹಿಮೆ ತರುವುದು. What is problem to you, it's problem for him also. ಯಾವುದು ದೇವರಿಗೆ ಒಂದು ಕಷ್ಟವಾಗಿರುತ್ತೋ ಅದು ನಮಗೂ ಕೂಡ ಕಷ್ಟವಾಗಿರುತ್ತೆ. When you do mistake, he feel the pains. ನಾವು ತಪ್ಪು ಮಾಡಿದಾಗ ಅದು ಕ್ರಿಸ್ತನಿಗೆ ನೋವಾಗುತ್ತದೆ. That is the relationship he is calling us to live with Christ. ಅದೇ ರೀತಿಯಾದ ಒಂದು ಸಂಬಂಧವನ್ನ ನಾವು ಕ್ರಿಸ್ತನಲ್ಲಿ ಇರಬೇಕೆಂದು ಪೌಲನು ನಮ್ಮನ್ನ ಕರೀತಾ ಇದ್ದಾನೆ. And Christ has done all good things for us. ಕ್ರಿಸ್ತನು ನಮಗೆ ಎಲ್ಲ ಒಳ್ಳೆ ಕಾರ್ಯಗಳನ್ನ ನಮಗೆ ಮಾಡಿದ್ದಾನೆ. He has given victory over our sins. ನಮಗೆ ಎಲ್ಲ ರೀತಿಯಾದ ಒಂದು ಜಯವನ್ನ ನಮ್ಮ ಪಾಪದ ಮೇಲೆ ಕೊಟ್ಟಿದ್ದಾನೆ. And he took away all the pain from our life. ನಮ್ಮಲ್ಲಿರುವ ಎಲ್ಲ ನೋವುಗಳನ್ನ ಕ್ರಿಸ್ತನು ಹೊತ್ತುಕೊಂಡಿದ್ದಾನೆ. Because you can experience that victory and joy in your life. ಅದಕ್ಕೋಸ್ಕರ ನಾವು ಆ ಒಂದು ಜಯವನ್ನ ಆ ಒಂದು ಸಂತೋಷವನ್ನ ಅನುಭವಿಸಬೇಕೆಂದು. If you are united with Christ, flesh to flesh, ನಾವು ಯಾವಾಗ ಕ್ರಿಸ್ತನಲ್ಲಿ ಒಂದೇ ಮಾಂಸವಾಗಿ ನಾವು ಒಟ್ಟಾಗಿರುತ್ತೇವೋ, his victory is our victory. ಅದು ಕ್ರಿಸ್ತನ ಜಯವು ನಮ್ಮ ಜಯವಾಗಿರ್ಲಿಕ್ಕೆ ಸಾಧ್ಯ. His peace is our peace. ಕ್ರಿಸ್ತನ ಒಂದು ಸಮಾಧಾನವು ನಮಗೆ ಸಮಾಧಾನವಾಗಿದೆ. His success is our success. ಎಲ್ಲ ಒಂದು ಜಯವು ದೇವರು ನಮ್ಮದು ಜಯವಾಗಿರುತ್ತೆ. He likes to heal us completely. ನಮ್ಮನ್ನು ಸ್ವಸ್ಥಪಡಿಸಲಿಕ್ಕೆ ದೇವರು ಶಕ್ತನಾಗಿ. He wants us to see holy in this world. ನಮ್ಮನ್ನ ದೇವರು ನಾವು ಪವಿತ್ರರಾಗಿ ನಮ್ಮನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. He likes to bless us with all his blessings. ಆತನ ಎಲ್ಲಾ ಆಶೀರ್ವಾದಗಳಲ್ಲಿ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. That is why he says, you are his bride. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರ ಒಂದು ವಧುವಾಗಿದ್ದೇವೆಂದು. Whose church? ಸಭೆ ಯಾರು? We are his church. ನಾವೇ ಆತನ ಸಭೆಯಾಗಿದ್ದೇವೆ. And he says, you are my bride. ನೀವೇ ನನ್ನ ವಧುವಾಗಿದೆ ಎಂದು ಕ್ರಿಸ್ತನು ಹೇಳುತ್ತಾನೆ. Because you are made for me. ಏಕೆಂದ್ರೆ ನೀನು ನನಗೋಸ್ಕರ ಮಾಡಲ್ಪಟ್ಟಿದ್ದೀಯ. Because I have loved you so much. ಯಾಕೆಂದ್ರೆ ನಾನು ನಿನ್ನನ್ನು ತುಂಬಾ ಪ್ರೀತಿಸಿದ್ದೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. And finally, you are in a relationship with the flesh to flesh with me. ಯಾಕೆಂದ್ರೆ ಕೊನೆಯದಾಗಿ ನಾವು ಕ್ರಿಸ್ತನಲ್ಲಿ ಒಂದೇ ಮಾಂಸವಾದ ಒಂದು ಸಂಬಂಧವಾಗಿ ನಾವು ದೇವರಲ್ಲಿ ಜೀವಿಸ್ತೇವೆ. As you go from here, ನಾವು ಹೊರಗಡೆ ಹೋಗುವಾಗ I want to give you 3 takeaways. I want you to remember this for all this week at least. ನಾನು 3 ವಿಷಯವನ್ನ ನಿಮ್ಮ ಮಧ್ಯೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ 3 ವಿಷಯಗಳು ಈ ವಾರವೆಲ್ಲ ನೀವು ಅದರ ಬಗ್ಗೆ ನೀವು ನೆನೆಸ್ತಾ ಇರಬೇಕು. When you go through downness in your life, ಯಾವಾಗ ನಾವು ಒಂದು ಕೆಳಗಾಗುವ ಒಂದು ಸಮಯಗಳಲ್ಲಿ, when you are depressed, when you are discouraged, ನೀವು ಯಾವಾಗ ತುಂಬಾ ನೋವಿನಲ್ಲಿ ಒಂದು ಕಷ್ಟದಲ್ಲಿ ಇರುತ್ತೀರೋ, know that
ನೀವು ತಿಳ್ಕೋಬೇಕು ಏನಂದ್ರೆ you are bride of Christ. ಕ್ರಿಸ್ತನಿಗೆ ನೀವು ವಧುವಾಗಿದ್ದೀರಾ ಎಂದು. I have been engaged with Christ. ನಾನು ಕ್ರಿಸ್ತನಲ್ಲಿ ನಾನು ನಿಶ್ಚಿತಾರ್ಥವಾಗಿದ್ದೇನೆಂದು ನಾವು And my bridegroom is waiting for me and he is going to appear and I'm going to be with him. ನನ್ನ ವರನಾದ ಯೇಸು ಕ್ರಿಸ್ತನು ನನಗೋಸ್ಕರ ಕಾಯ್ತಾ ಇದ್ದೇನೆ, ನಾನು ಆತನಲ್ಲಿ ಸೇರಿ ಆತನೊಟ್ಟಿಗೆ ಇರುತ್ತೇನೆ ಎಂದು. I am made for him. ನಾನು ಆತನಿಗೋಸ್ಕರ ಮಾಡಲ್ಪಟ್ಟಿದ್ದೇನೆ. Have this in your mind. ಅದನ್ನ ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೋಬೇಕು. Put it in your heart and mind. ನಮ್ಮ ಹೃದಯದಲ್ಲೂ ನಮ್ಮ ನಮ್ಮ ಒಂದು ಮೈಂಡ್ ಅಲ್ಲೂ ಕೂಡ ಅದನ್ನ ಹಾಕೋಬೇಕು. No matter what the situation, circumstances you are. ಯಾವ ಒಂದು ಸವಾಲುಗಳಲ್ಲಿ ಯಾವ ಒಂದು ಕಷ್ಟಗಳಲ್ಲಿ ನೀವಿದ್ದೀರೋ ಅದು ಲೆಕ್ಕವಿಲ್ಲ. Convince yourself with saying, I am made for Christ. ನಾವು ಯಾವಾಗ್ಲೂ ನಮ್ಮ ಮನಸ್ಸನ್ನ ಹೇಳ್ಕೋಬೇಕು, ನಾನು ಕ್ರಿಸ್ತನಿಗೋಸ್ಕರ ಮಾಡಲ್ಪಟ್ಟಿದ್ದೇನೆ, ನಾನು ಕ್ರಿಸ್ತನಿಗೋಸ್ಕರ ಮಾಡಲ್ಪಟ್ಟಿದ್ದೇನೆ ಅಂತ ಯಾವಾಗ್ಲೂ ನಾವು ಹೇಳ್ತಾ ಇದ್ದೇವೆ. No matter who have rejected you, who have not loved you in this world. ಈ ಲೋಕದಲ್ಲಿ ನಮ್ಮನ್ನ ಯಾರು ಪ್ರೀತಿಸ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾರು ನಮ್ಮನ್ನ ಕೆಳಗೆ ಹಾಕಿದ್ರು ಪರವಾಗಿಲ್ಲ. Know that Christ loved you as much as by giving his life for you. ಯಾಕೆಂದ್ರೆ ಕ್ರಿಸ್ತನು ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟು ಆತನ ಪ್ರೀತಿಯನ್ನ ನಮಗೆ ತೋರಿಸಿದ್ದಾನೆ. He loved you so much. ಆತನು ತುಂಬಾ ನಮ್ಮನ್ನ ಪ್ರೀತಿಸಿರುವ There ದೇವರು. is nothing left with him to show you he loves you. ದೇವರಲ್ಲಿ ಏನೂ ಕೂಡ ಉಳಿದಿಲ್ಲ, ಎಲ್ಲವನ್ನ ನಮ್ಮ ಪ್ರೀತಿಗೋಸ್ಕರ ಆತನು ತೋರಿಸ್ಕೊಂಡಿದ್ದಾನೆ. He loves you so much. ಆತನ ಪ್ರೀತಿಯು ತುಂಬಾ ದೊಡ್ಡದಾದ ಪ್ರೀತಿಯಾಗಿರುತ್ತೆ. And you are not alone. ಯಾಕೆಂದ್ರೆ ನಾವು ಒಬ್ಬಂಟಿಗರಾಗಿರುವುದಿಲ್ಲ. If you go through any loneliness, ನಾವು ಒಂದು ವೇಳೆ ನಾವು ಒಬ್ಬಂಟಿಗರಾಗಿ ನಾವು ಹೋಗುವ ಸಮಯಗಳಲ್ಲೂ ಕೂಡ say to yourself, I am not alone. ನಮ್ಮನ್ನ ನಾವು ಹೇಳ್ಕೋಬೇಕೇನಂದ್ರೆ ನಾನು ಒಬ್ಬಂಟಿಗಳಾಗಿಲ್ಲ, I am not alone. ನಾನು ಒಬ್ಬಳೇ ಇಲ್ಲ, I am in a relationship with my God, flesh to flesh. ನಾನು ಕ್ರಿಸ್ತನಲ್ಲಿ ನಾನು ಸಂಬಂಧವಾಗಿದ್ದೇನೆ, ಅದು ಸ್ವಲ್ಪ ಮಾಂಸದ ಹಾಗೆ ನಾನು ಕ್ರಿಸ್ತನಲ್ಲಿ ನಾನು ಸಂಬಂಧ. His victory is my victory. ಆತನ ಜಯವು ನನ್ನ ಒಂದು ಜಯವಾಗಿದೆ, His success is my success. ಆತನಲ್ಲಿ ಜಯವು ನನ್ನ ಒಂದು ಜಯವಾಗಿದೆ ಎಂದು. His glory is my glory. ಆತನ ಮಹಿಮೆಯು ನನ್ನ ಒಂದು ಮಹಿಮೆಯಾಗಿರುತ್ತದೆ. Therefore, may God bless you as you think through this message, as you think through these points. May God bless you and build your life. ಈ ವಾಕ್ಯಗಳನ್ನ ನೀವು ನೆನಪು ಹಾಕುವಾಗ ಈ ವಾರವೆಲ್ಲ ದೇವರ ಒಂದು ಕೃಪೆ, ದೇವರ ಪ್ರಸನ್ನತೆ ನಿಮ್ಮ ಮಧ್ಯದಲ್ಲಿ ಇರಲಿ. May God bless. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. Amen. ಆಮೆನ್. Hallelujah.